ಜಾಗದಲ್ಲಿ ನಿಮಗೆ ಎಲ್ಲಾ ರೀತಿಯ ಬ್ರೇಕ್ಫಾಸ್ಟ್ ತುಂಬಾ ಬಜೆಟ್ ಫ್ರೆಂಡ್ಲಿ ಸಿಗತ್ತಂತೆ. ಜಾಗ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ಇದನ್ ಬ್ರೇಕ್ಫಾಸ್ಟ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ನನ್ನ ಬ್ರದರ್ಸ್ ಜೊತೆ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಏನೆಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ, ಹೇಗಿತ್ತು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಾವಿವತ್ತು ವೀಕೆಂಡಲ್ಲಿ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾಗರಬಾವಿ ಕಡೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದಾಗ ಫಸ್ಟ್ ವಿಸಿಟ್ ಮಾಡಿದ್ದೆ SLR ತಾಜಾ ತಿಂಡಿ. ಹೋದಾಗ ತುಂಬಾ ಕ್ರೌಡ್ ಆಗಿತ್ತು ವೀಕೆಂಡ್ ಆಗಿದ್ದರಿಂದ. ಹಾಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಕಬ್ಬನ್ಪೇಟೆ ಹೆಸರಂತ ಮುದ್ದಣ್ಣ ಹೋಟೆಲ್ ಅವ್ರದ್ದೇ ಇದು ಕೂಡ ಅಂತ. ಸೊ ಸೇಮ್ ಟೇಸ್ಟ್ ಇರುತ್ತಾ ಹೇಗಿರುತ್ತೆ ಅಂತ ಕ್ಯೂರಿಯಸಲ್ಲೇ ಒಳಗಡೆ ಹೋದ್ವಿ. ಸೊ ಇಲ್ಲಿ ನಾನು ಪ್ರೈಸಸ್ ಇಂದು ಕೂಡ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಸೊ ಫಸ್ಟ್ ನಾವು ಇಲ್ಲಿ ಮಶ್ರೂಮ್ ಬಾತ್ನ ಆರ್ಡರ್ ಮಾಡಿದ್ವಿ. ಸೊ ಇದು ನೋಡಿ ಮಶ್ರೂಮ್ ಬಾತ್ ಜೊತೆಗೆ ಕೇಳಿದರೆ ಕೋಡ್ಬಳೆ ಕೂಡ ಹಾಕ್ಕೊಡ್ತಾರೆ. ಬಿಸಿ ಬಿಸಿ ಬಾತು ಜೊತೆಗೆ ಚಟ್ನಿ, ನೋಡೋಕ್ಕೆ ಇಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಮಶ್ರೂಮ್ ಬಾತ್, ಪಲಾವ್ ಅಲ್ಲ ಮಶ್ರೂಮ್ ಬಾತ್ ಟ್ರೈ ಮಾಡ್ತಾ ಇದ್ದೀನಿ, ಜೊತೆಗೆ ಚಟ್ನಿ. ಕೋಡ್ಬಳೆ ಅವ್ರದ್ದು ಓನ್ ಅಲ್ಲ, ಪ್ಯಾಕೆಟ್ ಇದು. ಸೊ ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಸ್ಪೈಸಿ ಇಲ್ಲ, ಒಂಥರ ಫ್ಲೇವರ್ ಚೆನ್ನಾಗಿದೆ. ಬಿಸಿ ಬಿಸಿ ವಿತ್ ಚಟ್ನಿ ಜೊತೆ ತಿನ್ನೋದಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಸೊ ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ನಾರ್ಮಲ್ ಇಡ್ಲಿ ಜೊತೆಗೆ ಸಬ್ಬಕ್ಕಿ ಇಡ್ಲಿ ಸಿಗುತ್ತೆ. ಸೊ ನೋಡಿ, ಒಂದು ನಾರ್ಮಲ್ ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಹಾಕಿದ್ದಾರೆ. ಒಂದು ಇಡ್ಲಿ 15 ರುಪೀಸ್ ಏನೋ ಬರುತ್ತೆ, ಜೊತೆಗೆ ಸಾಗು ಮತ್ತು ಚಟ್ನಿ. ವಿಸಿಟ್ ಮಾಡಿದರೆ ಇಲ್ಲಿ ಸಬ್ಬಕ್ಕಿ ಇಡ್ಲಿ ಮತ್ತು ನಾರ್ಮಲ್ ಇಡ್ಲಿ ಸಿಗುತ್ತೆ. ಫಸ್ಟ್ ಸಬ್ಬಕ್ಕಿ ಇಡ್ಲಿ ಟ್ರೈ ಮಾಡೋಣ. ಚಟ್ನಿ ಮತ್ತು ಸಾಗು ಜೊತೆ ಇದೆ. ಫಸ್ಟ್ ಚಟ್ನಿ. ಸಬ್ಬಕ್ಕಿ ಇಡ್ಲಿ ಚೆನ್ನಾಗಿದೆ, ಚಟ್ನಿ ಸ್ವಲ್ಪ ಖಾರವಾಗಿದೆ, ಸಾಗು ಮೈಲ್ಡ್ ಆಗಿದೆ. ಸೊ ಚಟ್ನಿ ಜೊತೆನೇ ಚೆನ್ನಾಗಿದೆ. ಸೊ ನನ್ನ ಜೊತೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾಕ್ಸ್ ಮತ್ತು ಗಗನ್ ಇಬ್ಬರು ಜಾಯಿನ್ ಆಗಿದ್ದಾರೆ. ಗಗನ್ ವ್ಲಾಗಲ್ಲಿ ನಾನು ಬರ್ತಿದ್ದೀನಿ, ನನ್ನ ವ್ಲಾಗಲ್ಲಿ ಗಗನ್ ಇದ್ದಾರೆ. ಹೇಳಿ ಬ್ರೋ. ಹೇಳಿ ಬ್ರೋ, ಏನು ತಿಂತಾ ಇದ್ದೀರಾ? ನಾನು ಇವತ್ತು ಇಡ್ಲಿ ಮತ್ತೆ ಸಬ್ಬಕ್ಕಿ ಇಡ್ಲಿ ತಿಂದಿದ್ದೀನಿ. ಸೊ ಇದು ಸಬ್ಬಕ್ಕಿ ಇಡ್ಲಿ ಶನಿವಾರ ಸಂಡೆ ಅಷ್ಟೇ ಇರುತ್ತೆ ಅಂತೆ. ಓಕೆ. ಮತ್ತೆ ಇನ್ನೊಂದು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನೆನ್ಸ್ಕೊಳ್ಳೋಕೆ ಚಟ್ನಿ ಮತ್ತೆ ಆಲೂಗಡ್ಡೆ ಸಾಗು ಕೊಟ್ಟಿದ್ದಾರೆ. ಓಕೆ. ಸೊ ಟೇಸ್ಟ್ ಮಾತ್ರ ಯುನೀಕ್ ಆಗಿದೆ. ಯಾರಿಗೆಲ್ಲ ಕಬ್ಬನ್ಪೇಟೆಗೆ ಹೋಗೋಕ್ಕಾಗಿಲ್ಲ, ಇನ್ನೂ ಟ್ರೈ ಮಾಡಬೇಕಂತ ಆಸೆ ಇದೆ, ನಾಗರಬಾವಿ ಸುತ್ತಮುತ್ತ ಇದ್ದರೆ ಖಂಡಿತ ವಿಸಿಟ್ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಸೊ ಇವಾಗ ವಾಂಗಿಬಾತ್ ತೊಗೊಂಡಿದ್ದೀವಿ. ಯೂಶ್ವಲಿ ಇವ್ರದ್ದೆಲ್ಲ ಬಾತೆಲ್ಲ ತುಂಬ ಸ್ಪೈಸಿ ಇರಲ್ಲ, ಬಟ್ ಚಟ್ನಿ ಸ್ಪೈಸಿಯಾಗಿ ಮಾಡಿರ್ತಾರೆ. ಸೊ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಇದು ವಾಂಗಿಬಾತು ಸಖತ್ ಬಿಸಿ ಇದೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಇವಾಗ ವಾಂಗಿಬಾತ್ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಟ್ರೈ ಮಾಡಿದ್ವಿ. ವಾಂಗಿಬಾತ್ ಮೈಲ್ಡ್ ಆಗಿದೆ, ಜೊತೆಗೆ ಚಟ್ನಿ ಖಾರವಾಗಿದೆ. ಸೊ ಕಾಂಬಿನೇಷನ್ ಚೆನ್ನಾಗಿದೆ. ಕೋಡ್ಬೇಳೆ ಮಿಕ್ಸ್ ಆಗಿದೆ. ಕೋಡ್ಬೇಳೆ ಇದಕ್ಕಿಲ್ಲ.